ಇದೆ ಕೆಲವೊಂದು ಯೂಟ್ಯೂಬಲ್ಲಿ ನಮ್ಮಲ್ಲಿ ನಾವು ಏನು DKD ಪ್ಲಾಂಟೇಶನ್ ಸರ್ವೆ ನಂಬರ್ 57ರಲ್ಲಿ ಅಕ್ರಮ ಒತ್ತುವರಿ ರಾಜಕಾಲ ಒತ್ತುವರಿ ಅಂದ್ಬಿಟ್ಟು ದೂರು ಕೊಟ್ಟು ಈಗಾಗಲೇ ತಹಸೀಲ್ದಾರ್ ಅವರು ಒತ್ತುವರಿ ಅಂತ ಪ್ರೂವ್ ಮಾಡಿದ್ದಾರೆ. ಆದ್ರೂ ನೀವು ಅದ್ರ ಮೇಲೆ ಮನೆ ಕಟ್ತಾ ಇದ್ರಲ್ಲ ರಾಜಾರೋಷವಾಗಿ, ಅದ್ರ ಬಗ್ಗೆ ಕ್ವಶನ್ ಮಾಡೋದು ನಾವು ತಪ್ಪ? ನಮ್ಮ ವಿರುದ್ಧ ನೀವು ಇನ್ನು ಸಲ ಆರೋಪ ಮಾಡ್ತಾ ಇದ್ರಲ್ಲ, ದಾಖಲೆ ಇದ್ರೆ ನೀವು ಯಾಕೆ ಈ ಥರ ಎಲ್ಲ ಆರೋಪ ಮಾಡ್ತಾ ಇದ್ರೆ ದಾಖಲೆ ಇದ್ರೆ ಪ್ರೂವ್ ಮಾಡ್ಕೊಳ್ಳಿ. ಇವರೇನು ಹೇಳ್ತಾರೆ ಸೇತರಾಮ್ ಅವರು, ನಾವು 96ರಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅಂತ, ಈ ಜಮೀನೇ ಬೇಕು, ಈ ಡಾಕ್ಯುಮೆಂಟೇ ಬೇಕು. ಇವ್ರು ಚೆಕ್ ಬಂದಿಗೂ ಇವಾಗ ಬಡಾವಣೆ ನಿರ್ಮಾಣ ಜಾಗಕ್ಕೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಇದನ್ನ ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ. ಇದರಲ್ಲಿ ಏನು ಚೆಕ್ ಬಂದಿದೆ, ಒಂದು ನಿಮಿಷ, ಇದರಲ್ಲಿ ಏನು ಚೆಕ್ ಬಂದಿದೆ ಕೊಡ್ತಾರೆ ಅದನ್ನು ಹೇಳ್ಬೇಕು. ಈಸ್ಟ್ ಬೈ 59 ಸರ್ವೆ ನಂಬರ್ ಎಷ್ಟು ಚೆಕ್ ಬಂದು ಈಸ್ಟ್ ಬೈ 59 SP ನಗರ್ ಬರುತ್ತೆ. ಈಸ್ಟ್ ಬೈ 59 ಅಂದರೆ SP ನಗರ್ ಅಟ್ಯಾಚ್. ವೆಸ್ಟ್ ಬೈ ರೋಡ್ ಅಂಡ್ ಪ್ರೈವೇಟ್ ಪ್ರಾಪರ್ಟಿ, ವೆಸ್ಟ್ ಬೈ ರೋಡ್ ಅಂಡ್ ಪ್ರೈವೇಟ್ ಪ್ರಾಪರ್ಟಿ. ನಾರ್ತ್ ಬೈ ರಿಮೈನಿಂಗ್ ಪೋರ್ಷನ್ ಅಂತ ಹೇಳ್ತಾನೆ, ಅದೇ ಸರ್ವೆ ನಂಬರ್ ರಿಮೈನಿಂಗ್ ಪೋರ್ಷನ್ ಅಂತ ಹೇಳ್ತಾನೆ. ಸೌತ್ ಬೈ ಪರಿಮಳ ಲ್ಯಾಂಡ್ ಅಂಡ್ ಆಲ್ರೆಡಿ ಸೋಲ್ಡ್ ವೆಂಡರ್ಸ್ ಅಂತ ಆಗ್ತಾರೆ. ಇವಾಗ ಕೋರ್ಟಲ್ಲಿ ಕೇಸ್ ಹಾಕಿರುವಾಗ ಏನು ಬೇರೆ ಚೆಕ್ ಬಂದು ಏನಾಗ್ತಾರೆ, ಸರ್ವೆ ನಂಬರ್ 57/1 ಅಂತ ಆಗ್ತಾನೆ. ಈಸ್ಟ್ ಬೈ 57/1 ಅಂತ ಆಗ್ತಾನೆ. ವೆಸ್ಟ್ ಬೈ ಕಾಲುವೆ ರಾಜ್ ಕಾಲುವೆ ಅಂತ ಆಗ್ತಾನೆ. ಸೌತ್ ಬೈ ನಾರ್ತ್ ಬೈ 20 ರಿಮೈನಿಂಗ್ ಪ್ರಾಪರ್ಟಿ ಅಂತ ಆಗ್ತಾನೆ. ಅಲ್ಲಿ ಯಾವುದೋ ರಿಮೈನಿಂಗ್ ಪ್ರಾಪರ್ಟಿ ಇಲ್ಲ, ಬರೀ ರಾಜ್ ಕಾಲುವೆ ಇರೋದು. ಸೌತ್ ಬೈ ಸರ್ವೆ ನಂಬರ್ 99 ಅಂತ ಆಗ್ತಾನೆ. ಅವ್ರ ಜಮೀನಿಗೂ ಇವರು ಮಾಡಿರುವಂಥ ಬಡಾವಣೆಗೂ ಇವ್ರು ಕೋರ್ಟಲ್ಲಿ ಹಾಕಿರೋಂಥ ಚೆಕ್ ಬಂದಿಗೂ ತಾಳೇನೇ ಇಲ್ಲ. ಟೋಟಲ್ ಡಾಕ್ಯುಮೆಂಟೇ ಬೇಕು. ಇದನ್ನು ಕೋರ್ಟಲ್ಲಿ 57 ಅವ್ರು 27 ಗಂಟೆ ಏನು ತಗೊಂಡಿದ್ವಿ ಎಲ್ಲ ಫೇಕ್ ಡಾಕ್ಯುಮೆಂಟ್ಸು. ಆಲ್ರೆಡಿ ತಹಸೀಲ್ದಾರ್ ಕೂಡ ಇದಕ್ಕೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಇದು ಯಾವುದು ಡಾಕ್ಯುಮೆಂಟು ಸರಿ ಇಲ್ಲ, ಖಾತೆ ಮಾಡೋಕ್ಕೆ ಬರೋದಿಲ್ಲ ಅಂತ ಎಲ್ಲ ಕೊಟ್ಟಿದ್ದಾರೆ. ಒಂದು ನಿಮಿಷ, ಅದು ತಹಸೀಲ್ದಾರ್ ಅವರು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು. ಇದು ಯಾವುದು ನಿಮಗೆ GPA ಹೋಲ್ಡರ್ ಆಗಿರಲ್ಲ, ಫೆಮಿಲಾ ಸಂಖ್ಯೆ ಅವ್ರ ಹತ್ರ RTCನೇ ಇಲ್ಲ ಅಂದ್ಬಿಟ್ಟು ಖಾತೆ ಮಾಡೋಕ್ಕೆ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿರೋದು ಅರ್ಜಿ, ಅವರೇ ನಮ್ಮ ಕೋರ್ಟಿಂದ ಕಳಿಸಿರೋಂಥ ಕಾಪಿ ಇದು. ಖಾತೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅವರ GPA ಹೋಲ್ಡರ್ಗೆ ಖಾತೆ GPA ಮಾಡಿಬಿಟ್ಟಿದೆ. ಇಷ್ಟೆಲ್ಲ ಅಕ್ರಮಗಳಿದ್ರು ಕೂಡ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾವು ಯಾವುದೋ ಸರ್ಕಾರದ ಆಸ್ತಿ ಬಿಟ್ಟು ಬೇರೆ ಯಾರು ಪರ್ಸನಲ್ ಆಗಿ ಯಾರಿಗೂ ಟೀಕೆ ಮಾಡ್ತಾ ಇಲ್ಲ, ನಾವು ಯಾರಿಗೂ ವೈಯಕ್ತಿಕವಾಗಿ ತೊಂದರೆ ಕೊಡ್ತಾ ಇಲ್ಲ. ಸರ್ಕಾರದ ಆಸ್ತಿ ಉಳಿಸ್ಬೇಕು, ಅಲ್ಲಿ ಯಾರು ಬಡಬಗ್ರು ಸೈಟಿಂಗ್ ತಗೊಂಡು ಮೋಸ ಹೋಗ್ಬಾರ್ದು. ಮುಂದಕ್ಕೆ ಡೆಮಾಲಿಷನ್ ಆಗೇ ಆಗುತ್ತೆ. ಅದು ನಾವು ಭೂಕಂಪಕ್ಕೆ ಕೇಸ್ ಮಾಡಿ ಫೈಲ್ ಮಾಡಿದ್ವಿ, ನಾವು ಹೋರಾಟ ಮಾಡ್ತೀವಿ, ಕಾನೂನು ಮೇಲೆ ನಂಬಿಕೆ ಇದೆ ನಮಗೆ. ಆದರೆ ಬಡಬಗ್ರಿಗೆ ಅನ್ಯಾಯ ಆಗಬಾರ್ದು. ಇವತ್ತು ಇವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಯಾರೋ ತಗೊಂಡು ಸಾಲ ಮಾಡಿ ತಗೊಂಡು ಅವ್ನ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅಷ್ಟೇ ನಮ್ಮ ಹೋರಾಟ. ನಾವು ಬೇರೆ ಏನು ನಮ್ಮ ವೈಯಕ್ತಿಕವಾಗಿ ಯಾವುದೇ ಉದ್ದೇಶ ನಮ್ಮ ಯಾರ ಮೇಲೆ ಇಲ್ಲ, ನಮಗೆ ಅಷ್ಟೇ ನಮ್ಮ ಉದ್ದೇಶ. ಅಂತ ನಾವು ಕರ್ನಾಟಕ ಶಿವಮೊಗ್ಗ ಬೇಳೆ ವೇದಿಕೆ ಕನ್ನಡ ಪರ ಹೋರಾಟಗಾರರು. ಈ 6 ತಿಂಗಳ ಮುಂಚೆ ಏನೋ ಈ ಜೋಶು ಅವರಿದ್ದಾರೆ, ಅನ್ಬರ್ಸನ್ ಅವರಿದ್ದಾರೆ. ಈ ಅನ್ಬರ್ಸನ್ ಅವರು ಬಂದ್ಬಿಟ್ಟು ಜೋಶು ಅವ್ರ ಮೇಲೆ ಏನೋ ಈ 57 ಸರ್ವೆ ನಂಬರ್ ವಿಚಾರದಲ್ಲಿ ಇವರು ಅವ್ರ ಮೇಲೆ ಹೇಳ್ತಾರೆ, ಏನೋ ನೀವು ಈ ಥರ ಇದೇ ಗ್ರಾಮ ದೊಡ್ಡೂರು ತರ್ಪನಹಳ್ಳಿ ಗ್ರಾಮದವ್ರು ನಾವು. ಈ 6 ತಿಂಗಳ ಹಿಂದೆ ಇವರು ಏನೋ ಅನ್ಬರ್ಸನ್ ಅನ್ನೋರು ಈ 57 ಸರ್ವೆ ನಂಬರ್ ವಿಚಾರದಲ್ಲಿ ಇವರು ಏನೋ ಇವರೇ ಈ 57 ಸರ್ವೆ ನಂಬರ್ ವಿಚಾರದಲ್ಲಿ ಇವರೇ ಫಸ್ಟ್ ಧ್ವನಿ ಎತ್ತಿದ್ದು. ಏನೋ ಕೆಲವೊಂದು ಭೂಗಳರ ಮೇಲೆ ಇವರೇ ಧ್ವನಿ ಎತ್ತಿದ್ರು. ತದನಂತರ ಯಾಕೋ ನಮ್ಮ ಹತ್ರ ಎಲ್ಲ ಬಂದು ನಮ್ಮ ಆ ದಾಖಲಾತಿಗೆ ಕೊಡಿ, ಈ ದಾಖಲಾತಿಗೆ ಅಂತ ನಮ್ಮ ಹತ್ರ ಬಂದು ಕೇಳ್ಕೊತಾ ಇದ್ರು. ನಾವು ಯಾಕೋ ಸ್ವಲ್ಪ ತಡೆ ಹಿಡಿದ್ವಿ, ಈ ದಾಖಲಾತಿಗೆ ಕೊಟ್ಟರೆ ಇವ್ರು ಎಲ್ಲೆಲ್ಲಿ ಹೋಗ್ತದೆ ಏನೋ ಅಂತ ತಡೆ ಹಿಡಿದ್ವಿ. ತದನಂತರ ಮತ್ತೆ ಆ ಭೂಗಳರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಭುಜ ಮೇಲೆ ಕೈ ಹಾಕ್ಕೊಂಡು ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಏನಂತ, ನೀವು 2 ಸೈಟ್ ಕೇಳಿದ್ವಿ, 10 ಲಕ್ಷ ಕಾಸು ಕೇಳ್ತಾ ಇದ್ವಿ, ನೀವು ಬೇಡಿಕೆ ಇಡ್ತಾ ಇದ್ವಿ ಅಂತ ಬೇಡಿಕೆ ಏನಾದರೂ ಇಟ್ಟಿದ್ರೆ, ನಿಮ್ಮ ಹತ್ರ ರೆಕಾರ್ಡ್ಸ್ ಇದ್ದರೆ ಮತ್ತೊಂದಿದ್ರೆ ನೀವು ಬಂದು ಪಬ್ಲಿಕಲ್ಲಿ ಕೊಡಿ. ಅಂದರೆ ನೀವು 6 ತಿಂಗಳಿಂದ ಹಿಂದೆ ಏನು ಮಾತಾಡಿದ್ರ ನೋಡಿ, ಇಲ್ಲಿದೆ ನಿಮ್ಮ ಯೋಗ್ಯತೆ ಇಲ್ಲೇ ಇದೆ ನೋಡಿ. ನಿಮ್ಮನ್ನು ನಂಬಿಕೊಂಡು ನಿಮ್ಮಿಂದ 10 ಜನ ನೀವು ನಾಯಕರಂದು ಬಂದಾಗ ನಾಳೆ ಸ್ಟೇಷನ್ ಹತ್ರ ಹೋದರೆ ನೀವು ಅವ್ರನ್ನ ಒಳಗಡೆ ತೆಲ್ಬಿಟ್ಟು ನಮ್ಮನ್ನು ನಿಮ್ಮ ಪಾಡು ನೀವು ಬೇಕಾಗ್ತಾ ಇರ್ತೀರ. ಇನ್ನೊಂದು ನಾವು ಇವ್ರಿಗೊಂದು ಮಾತು ಹೇಳ್ತೀವಿ, ಏನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಇವ್ರಿಗೊಂದು ಮಾತು ಹೇಳ್ತೀವಿ ರೀ, ನಾವು ಇಲ್ಲ 57ರಲ್ಲಿ ಆ ಕಾಲದಲ್ಲಿ ನಮ್ಮ ಹಿರೀಕರ ಜೊತೆಯಲ್ಲಿ ಬಂದ್ಬಿಟ್ಟು ನಾವು ದನ ಕರು ಅದು ಮೇಯಿಸ್ತಾ ಇದ್ದಂಥ ಜಾಗ ಇದು. ಇವತ್ತು ಈ ಜಾಗ ನೀವು ಲೇಔಟ್ಗಳು ಮಾಡ್ಕೊಂಡು ಅಕ್ರಮವಾಗಿ ಲೇಔಟ್ಗಳು ಮಾಡಿಕೊಂಡು ನೀವು ದನ ಕರು ಮೇಯಕ್ಕೆ ಕೂಡ ಜಾಗ ಕೊಡ್ತಾ ಇಲ್ಲ. ದನ ಕರು ಗೋವು ಮಾತೆ ನಿಮ್ಗೆ ಶಾಪ ತಡೆದೇ ಇರುತ್ತಾ? ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ಇಲ್ಲಿ DKಹಳ್ಳಿ ಗ್ರಾಮಕ್ಕೆ ಹೋಗೋದು ಒಂದು ರಾಜಕಾಲುವೆ ಇದೆ. ಒಂದು ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿದ್ರೆ, ಇನ್ನೊಂದು ಕಡೆ ವಾಣಿ ವಾಟರ್ ಹೌಸ್ ಅಂತ ಮಾಡಿದ್ರ. ಅಲ್ಲಿ ನೆಕ್ಸ್ಟ್ ಅದಕ್ಕೆ ಕೈ ಹಾಕ್ತೀವಿ ನಾವು, ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅದಕ್ಕೆ ಕೈ ಹಾಕ್ತೀವಿ.
ಮತ್ತು ನಿಮಗೂ ನೀವು ಏನು ವಾಣಿ ವಾಟ್ರೋದಲ್ಲಿ ಇದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ನಿಮ್ಮ ಮನೆ ಹತ್ರ ಅವ್ರನ್ನ ಇವ್ರು ಕರ್ಕೊಳ್ಳೋದು, ನಾವು ಹೋದಾಗ ಬರುವಾಗ ಒಂಥರ ದೃಷ್ಟಿಯಿಂದ ನಮ್ಮನ್ನು ನೋಡೋದು, ಇದೆಲ್ಲ ಬಿಟ್ಬಿಡಿ. ನಿಮ್ಮ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ. ಸರ್ಕಾರದ್ದು ಏನು ಮಾನವ ಹಕ್ಕುಗಳೇನು ಅಂಬೇಡ್ಕರ್ ಕೊಟ್ಟಿದ್ರು ಆ ಹಕ್ಕಲ್ಲಿ ಇದು ಒಂದು ಆಸ್ತಿ ಆಯಿತು. ಸರ್ಕಾರ ಜಮೀನನ್ನ ತನ್ನ ಸ್ವಂತ ಜಮೀನು ಹಂಗೆ ನೋಡ್ಕೊಬೇಕಂತ ಹೇಳ್ತಾರೆ. ನಾವು ಅದಕ್ಕೆ ಫೈಟ್ ಮಾಡ್ತಾ ಇದ್ದೀವಿ. ನಿಮ್ಮ ಆಸ್ತಿಗೆ ಯಾವುದು ಫೈಟ್ ಮಾಡ್ತಾ ಇಲ್ಲ ರೀ. ಸರ್ಕಾರಿ ಜಾಗ ಉಳಿಸ್ಕೊಡಿ, ಮುಂದಿನ ಫ್ಯೂಚರ್ಗಾದರೂ ಯೂಸ್ ಆಗುತ್ತೆ. ನೀವು ಮಾಡಿಕೊಂಡ್ರೆ ಇವತ್ತು ರೈತರ ಕೆರೆಗಳಲ್ಲಿ ನೀರು ಇಲ್ದಿರ ಅಲದಾಡ್ತಾ ಇದ್ದು ಸಾವುಗಳಾಗ್ತಾ ಇದೆ. ನೀವೆಲ್ಲ ಈ ರಾಜಕಾರಣಿ ಮುಚ್ಕೊಂಡು ನಮಗೇನು ನಿಮ್ಮ ಮೇಲೂ ಕೇಸ್ ಇಲ್ಲ, ಯಾರ ಮೇಲಿಲ್ಲ. 2 ಎಕರೆ 18 ಗುಂಟೆ ಏನು ಸರ್ಕಾರಿ ಕಾಲುವೆ ಇದೆ, ಅದನ್ನು ಸರ್ಕಾರಕ್ಕೆ ಉಳಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ನೀವ್ಯಾಕೆ ನಮ್ಮನ್ನು ಸುಮ್ಮನೆ ಅವ್ರು ಯಾರೋ ಫೋನ್ ಕರ್ಕೊಂಬರ್ತೀರಾ, ಇಲ್ಲಿ ಕರ್ತೀರಾ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ. ಇದೆಲ್ಲ ಬಿಟ್ಬಿಡಿ. ನೀವೊಂದು ಹೋರಾಟಗಾರರು ನ್ಯಾಯಯುತವಾಗಿ ಹೋರಾಟ ಮಾಡಿದರೆ ಮುಂದೆ ನಿಮಗೊಂದು ಹೆಸರು ಇರುತ್ತೆ. ಇಲ್ಲಾಂದರೆ ಇದೇ ಥರ ತುಬುಕು ಮುಗಿತಾ ಇರ್ತಾರೆ. ನೋಡ್ಕೊಳ್ಳಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.